ಒಗ್ಗಟ್ಟಿರಲಿ. ಈಗೇನು ಮಾತಾಡೋದೈತೇನ್ರಪ್ಪ? ಎಲ್ಲ ಮಹಾಸ್ವಾಮಿಗಳವರ ಸಾಧು ಸಂತರ ಧರ್ಮಚಿಂತನ ಗೋಷ್ಠಿಯನ್ನು ಸಭೆಯನ್ನು ಕರೆಯಲಾಗಿತ್ತು. ಕಾರಣ ಪೊಲೀಸ್ ಅಧಿಕಾರಿಗಳು, ಚುನಾವಣೆ ಅಧಿಕಾರಿಗಳು ಇದನ್ನು ಅನುಮತಿ ಕೊಡದೇ ಇರೋ ಕಾರಣ ಇವತ್ತು ನಾವು ಪ್ರತಿಭಟನೆ, ಇವತ್ತು ನಾವು ಎಲ್ಲರಿಗೆ ಗೊತ್ತಾಗಲಿ, ಎಲ್ಲ ಅಧಿಕಾರಿಗಳಿಗೆ ಗೊತ್ತಾಗಲಿ, ಯಾಕೆ ಕೊಡಲಿಲ್ಲ? ಯಾಕಂದರೆ ನಾವು ಸ್ವಾಮಿಗಳು ಮಾಡ್ತಕ್ಕಂಥ ಸಭೆ ವಿಶೇಷವಾಗಿ ಧರ್ಮ ತತ್ವವನ್ನು ಎಲ್ಲರಿಗೂ ಒಳ್ಳೆಯ ಶಾಂತಿ ಸಂದೇಶವನ್ನು ಕೊಡುವ ಉದ್ದೇಶದಿಂದ ಸಭೆಯನ್ನು ಮಾಡ್ತಾಯಿದ್ರು ಪೂಜ್ಯ ದಿಂಗಾಲೇಶ್ವರ ಸ್ವಾಮಿಗಳು. ಇವತ್ತು ಅವರು ಕೊಡದೇ ಇರದೇ ಕಾರಣ ಇವತ್ತು ಈ ರೀತಿಯಾಗಿ ಇವತ್ತು ಸ್ವಾಮಿಗಳವರನ್ನು ಎಲ್ಲ ಸ್ವಾಮಿ, ಇನ್ನೂ ಅನೇಕ ಜನ ಸ್ವಾಮಿಗಳು ಬರೋರಿದ್ದಾರೆ, ಅವ್ರನ್ನೆಲ್ಲರೂ ಬೀದಿಗೆ ತಂದಿರತಕ್ಕಂಥ ಈ ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ಚುನಾವಣಾ ಅಧಿಕಾರಿಗಳಿಗೆ ಇವತ್ತು ನಾವು ಧಿಕ್ಕಾರವನ್ನು ಮಾಡ್ತಾ ಇದ್ದೇವೆ, ಧಿಕ್ಕಾರವನ್ನು ಕೂಗ್ತಾ ಇದ್ದೇವೆ. ಇವತ್ತು ನಮಗೆ ಮಾಡ್ತಕ್ಕಂಥ ಸಭೆ, ಇವತ್ತು ಮೊಟಕುಗೊಳಿಸಿರ್ತಕ್ಕಂಥ ಈ ಅಧಿಕಾರಿಗಳಿಗೆ ನಾವು ಧಿಕ್ಕಾರವನ್ನು ಎಲ್ಲ ಸ್ವಾಮಿಗಳು ಹಾಕ್ತಾ ಇದ್ದೇವೆ. ಮುಂದಿನ ಒಂದು ವಿಶೇಷ ಮಾತುಗಳನ್ನು ಪೂಜ್ಯ ದಿಂಗಾಲೇಶ್ವರ ಮಾತಾಡ್ತಾ ಇದ್ದಾರೆ. ಧಿಕ್ಕಾರ 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 ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಮಾತಾಡ್ರಿ. ಇವತ್ತಿನ ಒಂದು ಗುರು ವಿರಕ್ತರ ಒಂದು ಪರಂಪರೆಯ ಚಿಂತನ ಮಂಥನ ಸಭೆಯನ್ನು ಎಲ್ಲ ಪೂಜ್ಯರ ಒಂದು ನೇತೃತ್ವದಲ್ಲಿ ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನಿನ್ನಿನ ದಿನ 3ನೇ ತಾರೀಕು ಏನು ಚುನಾವಣಾ ಅಧಿಕಾರಿಗಳಿಗೆ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ, ಆ ಕಾರ್ಯಕ್ರಮ ಕುರಿತು ತಾವು ಪರವಾನಗಿಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಸಮಿತಿ ವತಿಯಿಂದ ಮನವಿ ಮಾಡಿಕೊಂಡಿತ್ತು. ಅವರು ಕೂಡ ನಾಳೆ ಬೆಳಗ್ಗೆ 10:00 ಆ ಒಂದು ಪರವಾನಗಿಯನ್ನು ಕೊಡುತ್ತೇವೆ ಅಂತ ಹೇಳಿ ನಾವು ಯಾರಿಗೆ ಪರವಾನಗಿಯನ್ನು ಕಳಿಸಿದ್ವಿ ಆ ವ್ಯಕ್ತಿ ಮುಂದೆ ಹೇಳಿ ಕಳಿಸಿದ್ದು ಕೂಡ ಸತ್ಯ ಇದೆ. ಈ ಒಂದು ದಿಶೆಯಲ್ಲಿ ಎಲ್ಲ ಪೂಜ್ಯರಿಗೆ ಫೋನಿನ ಮುಖಾಂತರ ಸುಮಾರು 100 ಶರಣರು, ಸಂತರು, ಸಾಧುಗಳು ಆ ರಂಭಾಪುರಿ ಕಲ್ಯಾಣ ಮಂಟಪದ ಚಿಂತನ ಮಂಥನ ಮಾಡುವಂಥ ಸಂದರ್ಭದಲ್ಲಿ ಕಾನೂನು ಪರಿಜ್ಞಾನ ಇಲ್ಲದೆ ಒಬ್ಬ ಚುನಾವಣಾ ಅಧಿಕಾರಿ ಬಂದು ಪರವಾನಗಿಯನ್ನು ಪ್ರಶ್ನೆ ಮಾಡಿರ್ತಾನೆ. ನಮಗೆ ನಾವು ಕೂಡ ಅವರಿಗೆ ಕನ್ವಿನ್ಸ್ ಮಾಡಿ ಹೇಳಿದ್ದೇವೆ, ಪರವಾನಗಿಯನ್ನು ತಗೊಳ್ಳಿಕ್ಕೆ ನಾವು ನಿನ್ನೆ ದಿನವೇ ಕೊಟ್ಟಿದ್ದೇವೆ, ಅವರು ಪರವಾನಗಿ ಕೊಟ್ಟಿಲ್ಲ, ಆದ ಕಾರಣದಿಂದ ಪರವಾನಗಿಯನ್ನು ಕೊಡಿಸಿ ಹಾಗಾದರೆ ಅಂತ ಕೇಳಿದ್ವಿ ನಾವು. ಅವರು ಕೂಡ ಬೇಕು ಅಂತೆ ಯಾರದೇ ಒಂದು ದುರುದ್ದೇಶದ ಮಾತನ್ನು ಕೇಳಿ ತನ್ನ ವ್ಯಾಪ್ತಿಯಲ್ಲಿ ಬರುವಂಥ, ಕಾನೂನು ವ್ಯಾಪ್ತಿಯಲ್ಲಿ ಬರುವಂಥ ಕ್ರಮ ಕೈಗೊಳ್ಳದೆ ಸುಮ್ಮನೆ ವಿನಾಕಾರಣ ಆ ಏರಿಯಾಕ್ಕೆ ಸಂಬಂಧಪಟ್ಟಂಥ CPI ಪಾಟೀಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಬಂದು ಏನು ಪೊಲೀಸರು ಯಾವಾಗ ಬರ್ತಾರ? ನಾವು ಸಭೆ ಮಾಡುವಾಗ ಅವಘಡ ಆದಾಗ ಪೊಲೀಸರು ಬರಬೇಕು. ಪೊಲೀಸರದ್ದು ಏನು ಕೆಲಸ ಅಲ್ಲಿ ಬರಕ? ಅಥವಾ ಪರವಾನಗಿ ತಗೊಂಡಿಲ್ಲ ಅಂತ ಇಟ್ಕೋರಿ, ಚುನಾವಣೆ ಅಧಿಕಾರಿಗಳು ಪರವಾನಗಿ ತಗೊಂಡಿಲ್ಲ ಅಂತೇಳಿ ನಮ್ಮ ಮೇಲೆ ಕೇಸ್ ದಾಖಲು ಮಾಡಿ ಪೊಲೀಸ್ ಅಧಿಕಾರಿಗೆ ವರ್ಗಾಯಿಸಬೇಕು, ಆಮೇಲೆ ನಮ್ಮ ಮೇಲೆ ಕ್ರಮ ತಗೊಳ್ಬೇಕು. ಇದು ಯಾವುದೂ ಕೂಡ ಚುನಾವಣೆ ಅಧಿಕಾರಿಗಳು ನೀತಿ ನಿಯಮಗಳನ್ನು ಪಾಲನೆ ಮಾಡದೆ ಈ ಒಂದು ಸಭೆಯನ್ನು ದುರುದ್ದೇಶದಿಂದ ಹಾಳು ಮಾಡಲಿಕ್ಕೆ ಸಣ್ಣ ಮಾಡಿರುತ್ತಾರೆ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಯಾವ CPI ಬಂದಿದ್ದು ಅವನ ಮೇಲೆ DGP ಮೇಲೆ IG ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ನಾಳಿಂದ ನಾಳೆ ಸಹಿ ಸಂಗ್ರಹ ಮಾಡಿ ಅವ್ರ ಮೇಲೆ ಕ್ರಮ ತಗೊಳಕತ್ತಿ. ಏನು ಅಧಿಕಾರ ಐತಿ CPIಗೆ ಬರಲಿಕ್ಕೆ? ನಮ್ಮ ಸಭೆದೊಳಗೆ ಬಂದು ಕೇಳಲಿಕ್ಕೆ ಏನು ಅಧಿಕಾರ ಐತಿ? ಚುನಾವಣಾ ಅಧಿಕಾರಿಗಳು ಕೇಸ್ ಮಾಡಿಕೊಳ್ಳಿ, ಪೊಲೀಸ್ ಅಧಿಕಾರಿಗಳು ನಮ್ಮ ಮೇಲೆ ಕ್ರಮ ತಗೊಳ್ಳಿ. ನಾವು ಕೋರ್ಟ್ಗೆ ಹೋಗ್ತೀವಿ, ಜಾಮೀನು ತಗೊಂತೀವಿ. ಮತ್ತು ನಾವೇನು ಕಾನೂನು ಬಾಹಿರ ಸಭೆ ಮಾಡಕತ್ತಿಲ್ಲ. ನಿನ್ನಿನ ದಿನ ಪರ್ಮಿಷನ್ನಿಗೆ ನಾವು ಅಪ್ಲೈ ಮಾಡೀವಿ. 24 ತಾಸಿನೊಳಗೆ ನಮಗೆ ಪರವಾನಗಿ ಕೊಡಬೇಕು ಚುನಾವಣೆ ಆಯೋಗದವರು. ಮತ್ತೇನಾದ್ರು ಸಮಸ್ಯೆ ಇದ್ರಂದ್ರ, ನೀತಿ ನಿಯಮಗಳಿದ್ರಂದ್ರ ನಮ್ಮ ಕಡೆಯಿಂದ ಮುಚ್ಚಳಿಕೆ ಬರೆಸ್ಕೊಳ್ಬೇಕು. ಇಲ್ಲವಾದರೆ ನಿಮಗೆ ಪರವಾನಗಿ ಕೊಡಕ್ಕೆ ನಮಗೆ ಆಗೋದಿಲ್ಲ, ನಿಮ್ಮ ಪರವಾನಗಿಯನ್ನು ರದ್ದು ಮಾಡಿದೆ ಅಂತ ಹೇಳಿ ನಮ್ಗೆ ಹಿಂಬರೆ ಕೊಡಬೇಕಾಗಿತ್ತು. ಯಾವುದೂ ಇಲ್ಲದೆ ದುರುದ್ದೇಶದಿಂದ ಮಾಡಿದ್ದು ಅತ್ಯಂತ ಅಪರಾಧ. ಇದು ಚುನಾವಣಾಧಿಕಾರಿಗಳು, ರಾಜ್ಯ ಮಟ್ಟದ ಚುನಾವಣಾಧಿಕಾರಿಗಳು ಇಂಥ ಚುನಾವಣಾಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು.
ಮತ್ತು ಪೊಲೀಸ್ ಕಮಿಷನರ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಬ್ಬ CPI ಬಂದು ಈ ಒಂದು ಸಭೆ ಒಳಗ ಏನು ಒಂದು ಕಾನೂನನ್ನ ತಪ್ಪಿ ಕಾನೂನು ವಿರುದ್ಧವಾಗಿ ಪಾಲನೆ ಮಾಡಿ ನಮ್ಮ ಮಠಾಧೀಶರ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡಿದಾರ, ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಮನವಿ ಮಾಡಿ ನಮಗೆ ಪರವಾನಗಿ ಕೊಡ್ಲಿಕ್ಕೆ ಏನು ಇವತ್ತು ಚುನಾವಣೆ ಅಧಿಕಾರಿಗಳದಾರ ಅಲ್ಲಿ ನಾವಿಲ್ಲೆಲ್ಲ ಸಭೆ ಮುಗಿಸ್ಕೊಂಡು ಅಲ್ಲಿ ಹೋಗ್ತೀವಿ ಅನ್ನುವಂಥದ್ದನ್ನ ಹೇಳಿ ನನ್ನ 4 ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ಏನು ಮಾಡಿ ಹೇಳ್ರಿ ಕರೆದಿದ್ವಿ. 10 ವಿಚಾರಗಳನ್ನ ಕುರಿತು ಚರ್ಚೆ ಮಾಡಲಿಕ್ಕೆ ನಾವು ಕರೆದಿದ್ವಿ. ಆ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಕೊಂತ ಸಂದರ್ಭದೊಳಗೆ ಪರ್ಮಿಷನ್ ತೆಗೆದುಕೊಳ್ಳಲಿಕ್ಕೆ ನಾವು ನಿನ್ನಿನ ದಿವಸ ಅರ್ಜಿ ಹಾಕಿದ್ವಿ. ನಿನ್ನೆ ಈಗ ಕೊಡ್ತೀನಿ, ಇನ್ನೊಂದು ತಾಸು ಕೊಡ್ತೀನಿ ಅಂತೇಳಿ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಕೊಡ್ತಾ ನಮ್ಮವ್ರನ್ನ ಕಾಯಿಸ್ತಾ ಕುಂತಿದ್ರು. ರಾತ್ರಿ 10 ಗಂಟೆ ತನಕ ಚುನಾವಣಾ ಆಯೋಗದವರು ನಮಗೆ ಪರ್ಮಿಷನನ್ನು ಕೊಡಲಿಲ್ಲ. ಬೆಳಗ್ಗೆ 10 ಗಂಟೆ ಒಳಗೆ ನೀವು ಕೊಡ್ತೀವಿ, 10 ಗಂಟೆಗೆ ನೀವು ಆಫೀಸಿಗೆ ಬರ್ರಿ ಅಂತ. ಅಷ್ಟರೊಳಗೆ ನಾವೆಲ್ಲ ಮಠಾಧಿಪತಿಗಳಿಗೆ ಕರೆಯನ್ನು ಕೊಟ್ಟಿದ್ವಿ. ಎಲ್ಲ ಮಠಾಧಿಪತಿಗಳು ಬಂದು 11:30 ತನಕ ಕಾದ್ರೂ ಕೂಡ ಪರ್ಮಿಷನ್ ಕೊಡದೇ ಇದ್ದಾಗ ನಾವೇನು ಮಾಡಿದ್ವಿ ಅಂತಂದರೆ ಅನಿವಾರ್ಯವಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಇರ್ತೀವಿ. ನಿಮ್ಮ ಕಾನೂನಿನ ಯಾವುದೇ ವಿರುದ್ಧವಾಗಿ ನಾವು ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ವಿ. ಬಹುಶಃ ಕೇಂದ್ರ ಸಚಿವರ ಪ್ರಭಾವಕ್ಕೊಳಗಾಗಿ ಮಠಾಧಿಪತಿಗಳ ಸಭೆ ಆದರೆ ಅವರಿಗೆ ತೊಂದರೆ ಆದಿತ್ತು ಅನ್ನುವಂಥ ಭಯದಿಂದ ಬಹುಶಃ ಚುನಾವಣಾ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಈ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರ ಪ್ರಭಾವಕ್ಕೊಳಗಾಗಿ ಮಠಾಧಿಪತಿಗಳ ಸಭೆಯನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾವು ನೇರವಾಗಿ ಈ ದೇಶದ ಕಾನೂನಿಗಾಗಿ ಬ್ರಿಟಿಷ್ ಸಂಸ್ಕೃತಿಯ ವಿರುದ್ಧವಾಗಿ ಹೋರಾಟ ಮಾಡಿರ್ತಕ್ಕಂಥ ಚೆನ್ನಮ್ಮನ ಹತ್ತಿರ ನಾವು ಬಂದಿದ್ದೇವೆ. ಕಾರಣ ಅಂತಂದರೆ ಬಹುಶಃ ಏನು ಬ್ರಿಟಿಷ್ ಗೌರ್ಮೆಂಟ್ ಪಾಲಿಸಿ ಇತ್ತೋ ಅದೇ ಈಗೂ ಕೂಡ ಹುಬ್ಬಳ್ಳಿ ಧಾರವಾಡದೊಳಗೆ ನಡೆದಿದೆ ಅಂತಕ್ಕಂಥದ್ದನ್ನು ಈ ಮಾಧ್ಯಮದ ಮೂಲಕ ಎಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತೀವಿ. ನಮ್ಗೆ ಯಾವುದೇ ಪರಿಸ್ಥಿತಿಯೊಳಗೆ ಪರ್ಮಿಷನನ್ನು ತೆಗೆದುಕೊಂಡು ನಾವು ಕಾರ್ಯಕ್ರಮ ಮಾಡ್ತೀವಿ. ಈಗ ಕಮಿಷನರ್ನ ಕೇಳ್ತೀವಿ, ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳ್ಕೊಂಡು ಸ್ವಲ್ಪ ಬೇಗ ಹೋಗಿ ನೀವು ಆಯ್ತಪ್ಪ ಮುಂದೆ. ರಾಜಕಾರಣಿಗಳ ಕುಮ್ಮಕ್ಕಿಗೆ ಒಳಗಾದ ಭ್ರಷ್ಟ ಅಧಿಕಾರಿಗಳಿಗೆ ಏನೇ ಬರಲಿ ಧರ್ಮದ ವಿರೋಧ ಕುತಂತ್ರ ನಡೆಸುವ ರಾಜಕಾರಣಿಗಳಿಗೆ ಯಾರ ಕೈ ಕೊಡ್ತಾರೆ ಬಿಟ್ಬಿಡಪ್ಪ, ಬಿಟ್ಬಿಡು, ಅದನ್ನ ಬಿಟ್ಬಿಡು, ಮಾತಾಡೋಕೆ ಹೋಗ್ಬಿಡಿ.